ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನಾನು ರವಿಕುಮಾರ್ ಎಮ್ಗೌಡ ಮಾತನಾಡ್ತಾ ಇರೋದು ತಲಗಟ್ಪುರ ವಾಜರಳ್ಳಿಯಿಂದ. ಬಂಧುಗಳೇ, ನಾನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ನಾವು ಮಾಡೋ ಎಲ್ಲ ಕೆಲಸಗಳನ್ನ ಶೇರ್ ಮಾಡ್ತಾ ಬರ್ತಿದ್ದೀನಿ. ತುಂಬ ಜನ ಪ್ರೋತ್ಸಾಹ ಮಾಡ್ತಿದ್ದೀರಿ, ತುಂಬ ಜನ ಬೆಂಬಲ ನೀಡ್ತಿದ್ದೀರಿ, ಆಶೀರ್ವಾದ ಮಾಡ್ತಾಯಿದ್ದೀರಿ. ನಿಮಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕೋಟ್ಯಾಂತರ ಜನ ವೀಕ್ಷಣೆ ಮಾಡ್ತಿದ್ದೀರಿ. ನಾವು ಮಾಡೋ ಕೆಲಸಗಳ ಜೊತೆಗೆ ನನ್ನ ನೋವು ಕೂಡ ನಾನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬಲ್ಲಿ ಹಂಚ್ಕೊಳ್ತಾ ಬರ್ತಿದ್ದೀನಿ. ಯಾಕೆಂದರೆ ನನಗೆ ಯಾರೂ ಇಲ್ಲ ಬಂಧುಗಳೇ, ಎಲ್ಲ ಮೋಸ ಮಾಡಿರೋರೇನೆ. ಎತ್ತು ತಂದೆ, ಒಡ ಹುಡ್ದವನು ಎಲ್ಲ ಮೋಸ ಮಾಡಿರೋರೆ. ಇನ್ನೂ ಕೆಲವು ರಕ್ತ ಸಂಬಂಧಿಗಳಿದ್ದಾರೆ. ನಾನು ಕಷ್ಟಪಟ್ಟು ಮಾಡ್ತಾರೋ ಕೆಲಸನ ಧಮ್ಕಿ ಹಾಕ್ತಾರೆ, ತಿರ್ಗಿ ಬೇರೆ ಬೇರೆಲ್ಲ ಮಾತಾಡ್ತಾರೆ. ಆದರೆ ಒಳ್ಳೆಯದಕ್ಕೆ ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ. ಅಂಥ ರಕ್ತ ಸಂಬಂಧಿಗಳು ನನಗಿರೋರು. ಅದರಲ್ಲೂ ಕೆಲವು ಚಿಕ್ಕಪ್ಪದಿರು ಮುಖ್ಯವಾಗಿ. ನೋಡಿ ಬಂಧುಗಳೇ, ನನ್ನ ಮಗನ ಇವಾಗ ನಾನು ಕಾಲೇಜ್ ಸೇರಿಸ್ಬೇಕು ಇಂಜಿನಿಯರಿಂಗ್ಗೆ. ಇದು 2ನೇ ವರ್ಷ. 1 ವರ್ಷ ಆಲ್ರೆಡಿ ಹಾಳಾಗಿದೆ. ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನೆಲ್ಲ ಕಡೆ. ನನಗೆ ಹಿಂಗೆ ಹಣದ ಅವಶ್ಯಕತೆ ಇದೆ. ನನ್ನ ತಮ್ಮಂಗೆ, ನೀನು ತೊಗೊಂಡೋಗಿರೋ ಒಡವೆನೆಲ್ಲ, ನಮ್ಮ ಒಡವೆಗಳನ್ನ ವಾಪಸ್ ತಂದು ಕೊಡಪ್ಪ, ಅವ್ನು ಕಾಲೇಜ್ ಸೇರಿಸ್ಬೇಕು ಅಂತ ಹೇಳಿದೆ. ತಂದು ಕೊಟ್ಟಿಲ್ಲ. ಮೊನ್ನೆ ಎಲ್ಲ ರೀಸೆಂಟಾಗೆಲ್ಲ ಸುಮಾರು ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಒಡವೆಗಳು ತಂದು ಕೊಡಪ್ಪ, ನಮ್ಮ ಒಡವೆಗಳು, ನನ್ನ ಮಗನ ಕಾಲೇಜ್ ಸೇರಿಸ್ಬೇಕು ಅಂತ ತಂದು ಕೊಟ್ಟಿಲ್ಲ. ನೋಡಿ, ಎಂಥ ತಂದೆ ತಾಯಿ, ಎಂಥ ಕಲ್ಲು ಹೃದಯ ಇರೋರು. ಮತ್ತು ನಮ್ಮ ಚಿಕ್ಕಪ್ಪದಿರು ಕೆಲವರೆಲ್ಲ ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ಧಮ್ಕಿ ಹಾಕ್ತಾರೆ, ಇನ್ನೇತರ ಹೇಳ್ತಾರೆ. ಎಲ್ಲ ಅನುಕೂಲಸ್ಥರೇ, ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಈಗ ನನ್ನ ಮಗನ ಎಜುಕೇಷನ್ ಸ್ವಲ್ಪ ಸಹಾಯ ಮಾಡಿದರೆ ಸಾಲವಾಗಿ ನಾನು ಹಣ ಬಂದ ತಕ್ಷಣ ರಿಟರ್ನ್ ಕೊಟ್ಬಿಡ್ತಿದ್ದೆ ಬಂಧುಗಳೇ. ನಿಜವಾಗ್ಲೂ ನಮ್ಮ ತಾತಂಗೆ ಹೆಸರು ಹೇಳಬೇಕು ಅಂದರೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂದರೆ, ಕಳಿಸಿದ್ದೇಗೌಡರು ತಿರ್ಗಾ ಪಿತ್ರಾರ್ಜಿತ ಆಸ್ತಿ 100 ಕೋಟಿ ಬರೋವಂಥದ್ದಿದೆ ನಮಗೆ. ಏನು ಇಲ್ಲದೆ ಇರೋರು ಅಂತಲ್ಲ, ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಅದರಲ್ಲೂ ಮುಖ್ಯವಾಗಿ ಪಿತ್ರಾರ್ಜಿತ ಆಸ್ತಿ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ನಾನೊಬ್ಬ ನತದೃಷ್ಟ. ಯಾಕೆ ಅಂದರೆ ಅಂಥ ತಂದೆ ತಾಯಿ ಹೊಟ್ಟೆಲಿ ಹುಟ್ಬಿಟ್ಟಿದ್ದೀನಿ. ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕುತ್ಕೇಸ್ಬಿಟ್ಟು ಸಾಯಿಸ್ಬಿಡ್ಬೇಕಿತ್ತು ಇವ್ರಿಗೆ. ನಾವು ಹುಟ್ಟಿದಾಗೇ ನಾನೇನು ಕೆಟ್ಟ ಕೆಲಸ ಮಾಡಿದ್ದೀನಿ ಬಂಧುಗಳೇ. ಲೈಫ್ ಆ್ಯಂಡ್ ಡೆತ್ ಕೆಲಸ ಮಾಡಿ 21 ವರ್ಷದಿಂದ ಸಮಾಜಮುಖಿ ಕೆಲಸ ಮಾಡಿ ಸಾವಿರಾರು ಪ್ರಾಣಿ ಪಕ್ಷಿ ರಕ್ಷಣೆ ಮಾಡ್ತಾ ಬರ್ತಿದ್ವಿ. ನನಗೆ ಮೋಸ ಮಾಡ್ತಿದ್ದಾರೆ. ಬರೀ ಮನೇಲಿ ಕುತ್ಕೊಂಡು ತಿನ್ಕೊಂಡು ಏನೂ ಕೆಲಸ ಮಾಡಿದೆ, ನಮ್ಮ ಒಡವೆನೆಲ್ಲ ಈಸ್ಕೊಂಡೋಗಿ ಮಜಾ ಮಾಡಿಕೊಂಡು ಆ ಲಾರೀಲಿ ಲಕ್ಷಾಂತರ ರೂಪಾಯಿ ಲೆಕ್ಕವಿಲ್ಲ ಅಷ್ಟು ಕಳೆದು ಇಷ್ಟೆಲ್ಲ ಮಾಡಿರೋಣ. ಜೊತೆಗೆ ಅವನಿಗೆ ಎಲ್ಲ ಆಸ್ತಿ ಮಾಡಿಕೊಡ್ಬೇಕು ಅಂತ, ಇರೋ ಬರೋದನ್ನೆಲ್ಲ ಅವನಿಗೆ ಕೊಡಬೇಕು ಅಂತ ಇರೋರು ನಮ್ಮ ತಂದೆ ತಾಯಿ. ಆದರೆ ಊರವ್ರ ಹತ್ರ ಎಲ್ಲರ ಹತ್ರ ಹೇಳೋದು, ಇಲ್ಲ ಅವ್ನಿಗೇನು ಮಾಡಿಲ್ಲ, ದೊಡ್ಡವ್ನಿಗೆ ಮಾಡಬೇಕು ಅಂತ ಸುಮ್ಮನೆ ಎದುರುಗಡೆ ಅವ್ರಿಗೆ ಹೇಳೋದು ಹಿಂಗೆ ಕಣ್ಣೋರ್ಸಂಗೆ. ಅವರೆಲ್ಲ ದಡ್ರ, ಗೊತ್ತಿಲ್ವ? 21 ವರ್ಷದಿಂದ ಹೊರಗಡೆ ಇದ್ದೀನಿ ಬಂಧುಗಳೇ. ಒಂದು ನಯಾ ಪೈಸ ಸಪೋರ್ಟ್ ಮಾಡಿಲ್ಲ ತಂದೆ ತಾಯಿಯವರು. ಅಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ದೀನಿ. ಈಗ ನನ್ನ ಮಗನ ಎಜುಕೇಷನ್ ಸಹಾಯ ಮಾಡಿ ಅಂದರೂ ಮಾಡ್ತಾಯಿಲ್ಲ. ನನಗೆ ಹಿಂಗೆಲ್ಲ ಮೋಸ ಮಾಡ್ತಿದ್ದಾರೆ ಅಂತಲೇ ನಾನು ನ್ಯಾಯಾಲಯದ ಮೆಟ್ಲತ್ತಿರೋದು. ಆ ಸುಬ್ರಹ್ಮಣ್ಯ ಸ್ವಾಮಿ ನ್ಯಾಯ ಕೊಟ್ಟೇ ಕೊಡಿಸುತ್ತೆ. ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರ. ನೋಡಿ ಬಂಧುಗಳೇ, ನನಗೀಗ ಎಜುಕೇಷನ್ಗೆ ನನ್ನ ಮಗನಿಗೆ ಸಹಾಯ ಮಾಡಿ ಅಂತ ತುಂಬ ಜನ ನಾನು ಕೇಳಿಕೊಂಡೆ. ಯಾರೂ ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ. ಅಟ್ಲೀಸ್ಟ್ ಸರ್ಕಾರದವರಾದ್ರೂ ದಯವಿಟ್ಟು ನನ್ನ ಮಗನ ಇಂಜಿನಿಯರಿಂಗ್ ಓದಿಸ್ಬೇಕು, ನಾನು ದಯವಿಟ್ಟು ಸಹಾಯ ಮಾಡಿ ಅಂತ ಮನವಿ ಮಾಡ್ತಾಯಿದ್ದೀನಿ. ಅವನು ಇಲ್ಲೇ ಜ್ಞಾನ ಸ್ವೀಕಾರ ದೀಕ್ಷಾಲಿ ಸೈನ್ಸಲ್ಲಿ ಪಾಸಾಗಿರೋದು. 1 ವರ್ಷ ಹಾಳಾಗಿದೆ. ಯಾಕೆಂದರೆ ನಾನು ಮಾಡ್ತಾ ಇರೋ ಕೆಲಸ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಳ್ತಾ ಇರೋದು, ತಿರ್ಗಾ ನನ್ನ ಸರ್ವಿಸ್ಗೆ, ನನ್ನ ಜೀವನಕ್ಕೆ ಸಾಕಾಗ್ತಾಯಿದೆ. ನಾನು ಸಂಪಾದನೆ ಮಾಡ್ತಾ ಇರೋದು. ಅವನು ಇಂಜಿನಿಯರಿಂಗ್ ಓದಿಸ್ಬೇಕು, ಯಾಕೆಂದರೆ ಅವನು ಇಷ್ಟಪಟ್ಟಿದ್ದು ಓದಿಸ್ಬೇಕು ಬಂಧುಗಳೇ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಈಗ ಹಣದ ಅವಶ್ಯಕತೆ ಇದೆ. ದಯವಿಟ್ಟು ಸಾಲವಾಗಿ ನಾನು ಸಹಾಯ ಮಾಡಿ ಅಂತ ಮನವಿ ಮಾಡ್ತಾಯಿದ್ದೀನಿ. ನಾನು ಹಣ ಬಂದ ತಕ್ಷಣ ಕೊಟ್ಬಿಡ್ತೀನಿ. ತಲಗಟ್ಪುರ ಪಿತ್ರಾರ್ಜಿತ ಆಸ್ತಿ ತುಂಬ ಇದೆ, ನಮಗೂ ಬರೋದು 100 ಕೋಟಿವರೆಗೂ ಇಡೀ ಫ್ಯಾಮಿಲಿಗೆ. ಅದನ್ನೆಲ್ಲ ಕೆಲವರು ಅನುಭವಿಸ್ತಾ ಇದ್ದಾರೆ. ಆದರೆ ಇಂಥ ಕಂಡೀಷನಲ್ಲಿ ಯಾರೂ ಹೆಲ್ಪ್ ಮಾಡ್ತಾಯಿಲ್ಲ. ನನ್ನ ದುರಾದೃಷ್ಟ. ಪರವಾಗಿಲ್ಲ, ಭಗವಂತ ಇದ್ದಾನೆ. ಮತ್ತು ನಮ್ಮ ಎಮ್ಗೆಪುರ ಸದಸ್ಯರಾದಂಥ ಆರ್ಯ ಶ್ರೀನಿವಾಸ್ ಅವ್ರಿಗೆ ವಿಡಿಯೋ ಮೆಸೇಜ್ ಕೂಡ ಮಾಡಿದ್ದೆ ನಾನು, ಹಿಂಗೆ ಹಣ ಸಹಾಯ ಮಾಡಿ ಅಂತ. ಖಂಡಿತವಾಗಿ ಇಲ್ಲ ಅಂದರು. ಆದ್ರೂ ಲೈಫಲ್ಲಿ ಫಸ್ಟ್ ಟೈಮ್ ಅವ್ರ ಮನೆ ಹತ್ರ ಹೋಗಿ ಕೂಡ ನಾನು ಸಹಾಯ ಕೇಳಿದೆ ಆರ್ಯ ಶ್ರೀನಿವಾಸ್ನ, ಹಿಂಗೆ ಎಜುಕೇಷನ್ಗೆ ಸಹಾಯ ಮಾಡಿ ಅಂತ. ಅವರು ಇಲ್ಲ, ಯಾವುದೂ ಇಲ್ಲ ರವಿ, ಯಾವುದೂ ಇಲ್ಲ ಅಂತ ಹೇಳ್ಬಿಟ್ರು ಅವರು. ಪರವಾಗಿಲ್ಲ, ಭಗವಂತ ಇದ್ದಾನೆ. ಮತ್ತು ಟಿ ಸೋಮಶೇಖರ್ ಗೌಡರು ಕೂಡ ಒಂದು ವಿಡಿಯೋ ಮೆಸೇಜ್ ನಾನು ಕಳಿಸಿದ್ದೆ. ಅದು ಬ್ಲೂಟಿಕ್ ಆಗಿತ್ತು, ಆನ್ಲೈನಲ್ಲಿದ್ದರು. ಅದು ನೋಡಿದರೋ ಇಲ್ವೋ ಗೊತ್ತಿಲ್ಲ. ಈ ಕೆಲವ್ರು ನೋಡಿ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಒಂದು ಲೆಟ್ರ್ ಹಾಕಿ ಒಂದು ಮೇಲ್ ಕಳಿಸ್ಬಿಟ್ರೇ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಅಂಥವ್ರನ್ನ ಹುಡುಕಿ ಸಹಾಯ ಮಾಡ್ತಾರೆ ತೊಂದರೆಗಳಿಗೆ. ನನ್ನ ದುರಾದೃಷ್ಟ. ಅವರು ಕೂಡ ನೋಡಿಲ್ವೇನೋ ಗೊತ್ತಿಲ್ಲ. ಟಿ ಸೋಮಶೇಖರ್ ಅವ್ರಿಗೆ ಕೂಡ ನಾನು ಒಂದು ವಿಡಿಯೋ ಕಳಿಸಿದ್ದೆ, ಹಿಂಗೆ ಎಜುಕೇಷನ್ ಇದೆ ಸಹಾಯ ಮಾಡಿ ಸಾಲವಾಗಿ ಅಂತ. ಆರ್ಯ ಶ್ರೀನಿವಾಸ್ ಅವ್ರನ್ನೂ ಸಾಲವಾಗಿ ಸಹಾಯ ಮಾಡಿ ಅಂತ ಕೇಳಿದೆ. ಮತ್ತು ಇನ್ನಿತರ ನಮ್ಮ ತಲಗಟ್ಪುರ ದೊಡ್ಡ ಮನುಷ್ಯನೆಲ್ಲ ಕೇಳಿದೆ.
ಸಾಲ್ವಾಗಿ ಕೊಡಿ ಅಂತ ಕೆಲವರು ಸ್ಕೂಲ್ ಮಾಡ್ಕೊಂಡಿರೋ ದೊಡ್ಡ ಮನುಷ್ಯರು ಕೇಳಿದೆ ತಲಗಟ್ಪುರದಲ್ಲಿ, ಹಿಂಗೆ ಸಾಲ್ವಾಗಿ ಸಹಾಯ ಮಾಡಿ ಅಂತ. ಇಲ್ಲ ರವಣ್ಣ, ನಾನು ದುಡ್ಡನ್ನು ಇದು ವಿಷಯವಾಗಿ ನಾನು ಯಾರಿಗೂ ಇದು ಮಾಡಲ್ಲ, ಯಾರಿಗೂ ನಾನು ಸಾಲ್ವಾಗಿ ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ರು ಸ್ಕೂಲ್ ಇಟ್ಕೊಂಡಿರೋರು. ಪರವಾಗಿಲ್ಲ ಅಂತ ಬಿಟ್ಬಿಟ್ಟೆ. ಅವು ನಮ್ಮ ಸಹಪಾಠಿ ಹುಡುಗನೇ, ಇರಲಿ ಪರವಾಗಿಲ್ಲ. ಸ್ವಂತದವ್ರು ಕೂಡ ಯಾರೂ ನಾನು ಸಹಾಯ ಮಾಡಿಲ್ಲ. ಅದಕ್ಕಾಗಿ ನಾನು ಮನವಿ ಮಾಡ್ತಾ ಇದ್ದೇನು ಅಂದರೆ, ನನ್ನ ವೀಡಿಯೋನ ತುಂಬ ಜನ ರಾಜಕೀಯ ವ್ಯಕ್ತಿಗಳು ನೋಡ್ತಾ ಇರ್ತಾರೆ, ಹಣವಂತರು ತುಂಬ ಜನ ಇದ್ದಾರೆ ನೋಡಿ. ತಲಗಟ್ಪುರ ಕರ್ಸಿದ್ದೇಗೌಡರು ಫ್ಯಾಮಿಲಿಯ ನಾನು. ಪಿತ್ರಾರ್ಜಿತ ಆಸ್ತಿ ತುಂಬ ಬರೋದಿದೆ. ನನ್ನ ಮಗನ ಎಜುಕೇಷನ್ 2ನೇ ವರ್ಷ ಹಾಳಾಗೋಗುತ್ತೆ. ದಯವಿಟ್ಟು ನನಗೊಂದು ಸ್ವಲ್ಪ ಹಣ ಸಹಾಯ ಮಾಡಿ, ಅವನು ಇಂಜಿನಿಯರಿಂಗ್ ಸೇರಿಸ್ಬೇಕು ನಾನು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಅನ್ಯತಾ ಭಾವಿಸ್ಬಾರ್ದು. ಕೆಲವರು ಲುಚ್ಚ, ಲಫಂಗ, ಅಯೋಗ್ಯ ಜನಗಳಿದ್ದಾರೆ. ಅವರು ಕೆಲವರು ಮಾತಾಡ್ತಾರೆ, ನಾನು ವೀಡಿಯೋ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲೆಲ್ಲ ದುಡ್ಡು ಮಾಡೋಕ್ಕೆ ಅಂತ ಹೇಳಿದ್ರು. ನಾಚಿಕೆ ಆಗಲ್ವ ಅವ್ರಿಗೆ? ಅವ್ರು ಏನು ಕೆಲಸ ಮಾಡ್ತಾಯಿದ್ರೆ ಅದಕ್ಕೆ ಲಾಯಕ್ಕೆ ಇಲ್ಲ. ಅಯೋಗ್ಯ, ನಾಮರ್ದ, ಎಷ್ಟು ಏನೇನು ವರ್ಡ್ಸ್ ಹೇಳಬೇಕು ಅಂದರೂ ನನಗೆ ಬಾಯಿ ಬರ್ತಾಯಿಲ್ಲ. ಅಷ್ಟಷ್ಟು ಕೆಟ್ಟ ವರ್ಡ್ಸಲ್ಲಿ ಬೈಬೇಕು ಅನಿಸುತ್ತೆ. ಯಾಕೆಂದರೆ ಸುಳ್ಳು ಹೇಳಿದ್ರೆ ಕೋಪ ಬರೋಲ್ಲ ಬಂಧುಗಳೇ. ನೋಡಿ, ನನಗೆ ಯೂಟ್ಯೂಬಲ್ಲಿ ಇರೋದು ಬರೀ 208 ಜನ ಸಬ್ಸ್ಕ್ರೈಬರ್ಸ್, ಅದು ವಾಲಂಟಿಯರ್ ಆಗಿ ಅವರಾಗೋರೆ ನನ್ನ ಕೆಲಸ ಇಷ್ಟಪಟ್ಟು ಸಬ್ಸ್ಕ್ರೈಬರ್ಸ್ ಆಗಿರೋದು. ನಾನು ಸಾವಿರಾರು ವೀಡಿಯೋ ಶೇರ್ ಮಾಡಿದ್ದೀನಿ. 208 ಜನ ಸಬ್ಸ್ಕ್ರೈಬರ್ಸ್ ಇರೋದು. ನನಗೆ ಯಾರಾದರೂ ಹಣ ಕೊಡ್ತಾರಾ? ಮತ್ತು ಫೇಸ್ಬುಕ್ಕಲ್ಲಿ ಮಿಲಿಯನ್ಸ್ ಜನ ನೋಡ್ತಾ ಇದ್ದಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ನಾನು ಫೇಸ್ಬುಕ್ಕು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಕೆಲಸ ಶೇರ್ ಮಾಡ್ತಾ ಇರೋದು ಯಾಕೆ ಅಂದರೆ, ನಾವು ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡ್ತಾ ಇರೋ ಕೆಲಸಗಳನ್ನ ನೋಡಿ ಅವ್ರನ್ನ ಪ್ರೇರಣೆಯಾಗಿ ಇಟ್ಕೊಂಡು ನಾವು ಅಟ್ಲೀಸ್ಟ್ ಅವರಷ್ಟು ಮಾಡೋಕ್ಕಾಗ್ತಿದ್ರು ಅಟ್ಲೀಸ್ಟ್ ಒಂದು 10% ಆದರೂ ಸಮಾಜಕ್ಕೆ ಒಂದು ಏನು ಕೊಡೋಣ ಅಂತ ಕೆಲಸ ಮಾಡ್ತಾ ಬರ್ತಿದ್ದೀವಿ. ಯಾಕೆ ಅಂದರೆ ಒಳ್ಳೆ ಕೆಲಸ ಮಾಡಬೇಕು. ಈಗ ನಮ್ಮ ಮಾಡ್ತಾರೋ ಕೆಲಸ ನೋಡಿ, ಇನ್ನೂ 4 ಜನ ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಅಲ್ಲೋ ಇಲ್ಲೋ ಉಳಿದಿರೋ 4 ಪರಿಸರ ಪ್ರಾಣಿ ಪಕ್ಷಿಗಳೆಲ್ಲ ಉಳ್ಕೊಳ್ಳುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಹಣ ಮಾಡಬೇಕು ಅಂತಲ್ಲ. ಉಚಿತವಾಗಿ 16 ವರ್ಷದಿಂದ ಇಷ್ಟು ಸಾವಿರ ಹಾವುಗಳನ್ನ ರಕ್ಷಣೆ ಮಾಡ್ತಾಯಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ. ಯಾಕೆ ಅಂದರೆ ನಾವು ಕಷ್ಟಪಟ್ಟು ಜೀವನ ಮಾಡ್ತಾ ಇರೋರು. ನಾನು ಸಂಪಾದನೆ ಮಾಡ್ತಾ ಇರೋದು, ನಾವು ಸಾಕಿ ರಕ್ಷಣೆ ಮಾಡಿರೋ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಳ್ಳೋದಕ್ಕೆ, ನನ್ನ ಜೀವನ ಮಾಡೋಕ್ಕೆ ಆಗ್ತಾಯಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಬಾಯಿ ಬಂದಂಗೆಲ್ಲ ಮಾತಾಡಬೇಡಿ ಅಂತ ನಾನು ಕೆಲವರಿಗೆ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಅಭಿನಂದನೆಗಳು ಹೇಳ್ತೀನಿ. ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ, ಬೆಂಬಲ ನೀಡ್ತಾಯಿದ್ದೀರಿ ನಾವು ಮಾಡೋ ಕೆಲಸಕ್ಕೆ. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ.